ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಕಾವೇರಿಯ ಕದನ 40 ಟಿಎಂಸಿ ನೀರಿಗಾಗಿ ಮೊರೆ ಹೋಗಿದ್ದಾರೆ ತಮಿಳುನಾಡು ಸರ್ಕಾರ. ನಿಮಗೆ 40 ಟಿಎಂಸಿ ನೀರು ಕೊಡಬೇಕು ನೀವು ಅನ್ನೋ ಬೇಡಿಕೆಯನ್ನ ಈಗ ಇಟ್ಟಿದ್ದಾರೆ. 40 ಟಿಎಂಸಿ ನೀರಿಗಾಗಿ ಮೊರೆ ಹೋಗಿದೆ ತಮಿಳುನಾಡು. ಕರ್ನಾಟಕದಿಂದ ನೀರು ಬಿಡಿಸುವಂತೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದ್ವಿಸದಸ್ಯ ಪೀಠದಲ್ಲಿ ಇವತ್ತು ನಡೆಯಲಿದೆ ವಿಚಾರಣೆ. ನ್ಯಾಯಮೂರ್ತಿಗಳಾದಂಥ ವಿಕ್ರಮ್ನಾಥ್, ಸಂದೀಪ್ ಮೆಹ್ತಾ ಅವರು ಇರೋ ಅಂಥ ದ್ವಿಸದಸ್ಯ ಪೀಠ, ಇಬ್ಬರು ನ್ಯಾಯಾಧೀಶರು ಇರೋ ಅಂಥ ದ್ವಿಸದಸ್ಯ ಪೀಠ ಈಗಾಗಲೇ 15 ಟಿಎಂಸಿ ನೀರು ಬಿಡಲು CWMA ಆದೇಶವನ್ನು ಹೊರಡಿಸಿದೆ. ಇದರ ನಡುವೆ ಮತ್ತೆ ನೀರಿಗಾಗಿ ಸಮರಕ್ಕಿಳಿದಿದೆ ತಮಿಳುನಾಡು. ಜೂನ್ ಜುಲೈ ತಿಂಗಳ 40 ಟಿಎಂಸಿ ನೀರು ಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ. ಆಗಸ್ಟ್ 13ರಂದು ನಡೆಯಬೇಕಾಗಿದ್ದ ವಿಚಾರಣೆ ಮುಂದೂಡಿಕೆಯಾಗಿದೆ. ನ್ಯಾಯಮೂರ್ತಿಗಳ ಅನಾರೋಗ್ಯದಿಂದ ವಿಚಾರಣೆ ಮುಂದೂಡಿಕೆಯಾಗಿತ್ತು. ಇವತ್ತು ದ್ವಿಸದಸ್ಯ ಪೀಠದಲ್ಲಿ ನಡೆಯುತ್ತೆ ವಿಚಾರಣೆ. ನಮಗೆ 40 ಟಿಎಂಸಿ ನೀರು ಕೊಡಬೇಕು, ನೀವು ಜೂನ್ ಜುಲೈ ತಿಂಗಳದು ಏನು ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಅದನ್ನು ಬಿಡಿ ಅನ್ನೋದು ತಮಿಳುನಾಡು ಸರ್ಕಾರದ ಮಾತು. ನಮಗೆ ನೀರಿಲ್ಲ, ಎಲ್ಲಿ ಬಿಡಬೇಕು ನೀರು, ಮಳೆನೇ ಆಗಿಲ್ಲ, ಮುಂಗಾರು ಕೈ ಕೊಟ್ಟಿದೆ ರಾಜ್ಯದಲ್ಲಿ ಅನ್ನೋ ಮಾತು ಕರ್ನಾಟಕದ್ದು. ಹೀಗಾಗಿ ತಮಿಳುನಾಡು ಸರ್ಕಾರ ಸಲ್ಲಿಸಿರೋ ಅಂಥ ಅರ್ಜಿ ಏನಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಈಗ ಅರ್ಜಿಯನ್ನು ಹಾಕಿದೆ. CWMA ಏನು ಆದೇಶವನ್ನು ಕೊಟ್ಟಿದೆ, ಅಷ್ಟು ನೀರು ನಮ್ಮ ಕೈಯಲ್ಲಿ ಬಿಡೋಕ್ಕಾಗಲ್ಲ ಮಹಾಸ್ವಾಮಿ ಅಂತ ಇವತ್ತು ವಾದವನ್ನು ಮಾಡ್ತಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಂದೀಶ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಕದನ, ಏನೆಲ್ಲ ನಿರೀಕ್ಷೆಗಳು ಇದೆ, ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ? ಖಂಡಿತ ಮಧುಸೂದನ್, ಈಗಾಗಲೇ ಕಾವೇರಿ ನೀರಿಗಾಗಿ ತಮಿಳುನಾಡು ಖ್ಯಾತಿಯನ್ನು ತೆಗೆದಿರುವಂತದ್ದು. ಅಂದ್ರೆ ಜೂನ್ ಹಾಗೂ ಜುಲೈ ತಿಂಗಳಿನಲ್ಲಿ ನಮಗೆ 40 ಟಿಎಂಸಿ ಕಾವೇರಿ ನೀರನ್ನ ಹರಿಸಬೇಕಾಗಿತ್ತು. ಆದ್ರೆ ಕರ್ನಾಟಕ ನೀರನ್ನ ಬಿಟ್ಟಿಲ್ಲ ಎಂಬ ನಿಟ್ಟಿನಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂತದ್ದು. ಅಂದ್ರೆ ಈಗಾಗಲೇ CWRC, CWMA ಏನು ಸಂಕಷ್ಟದ ಸೂತ್ರದ ಅನ್ವಯವಾಗಿ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿದೆ. ಈ ಹಿಂದೆ 3,500 ಕ್ಯೂಸೆಸ್ ನೀರನ್ನ 15 ದಿನಗಳ ಕಾಲ ಹರಿಸೋದಕ್ಕೆ ಹೇಳಿತ್ತು. ಅದರ ಜೊತೆಗೆ ಈಗ 12,000 ಕ್ಯೂಸೆಸ್ ನೀರನ್ನ ಹರಿಸೋದಕ್ಕೂ ಕೂಡ 15 ದಿನಗಳ ಕಾಲ ಆದೇಶವನ್ನು ಮಾಡಿರುವಂತದ್ದು. ಇದರ ನಡುವೆ ಇದೀಗ ಮತ್ತೆ ತಮಿಳುನಾಡು ಮತ್ತಷ್ಟು ನೀರನ್ನೇ ಬಿಡಬೇಕು, ನಮಗೆ ಏನು ನಿಗದಿಯಾಗಿರುವಂತೆ 40 ಟಿಎಂಸಿ ನೀರನ್ನೇ ಬಿಡಬೇಕು ಎಂಬ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂತದ್ದು. ಇವತ್ತು ದ್ವಿಸದಸ್ಯ ನ್ಯಾಯಪೀಠದ ಮುಂದೆ ತಮಿಳುನಾಡು ಅರ್ಜಿಯ ವಿಚಾರಣೆಯೂ ಕೂಡ ಇರುವಂತದ್ದು. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ನಾಥ್ ಹಾಗೆ ಸಂದೀಪ್ ಮೆಹ್ತಾ ಪೀಠದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ತಮಿಳುನಾಡು ಹಾಕಿರುವಂತಹ ಅರ್ಜಿ ವಿಚಾರವಾಗಿ ವಿಚಾರಣೆಯೂ ಕೂಡ ನಡೆಯುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ಏನ್ ತೀರ್ಪು ಬರುತ್ತೆ ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲವೂ ಕೂಡ ಇರುವಂತದ್ದು. ಅಂದ್ರೆ ಪದೇ ಪದೇ ಕಾವೇರಿ ನೀರಿಗಾಗಿ ತಮಿಳುನಾಡು ಖ್ಯಾತಿಯನ್ನು ತೆಗಿತಾ ಇದೆ. ಸದ್ಯ ಮೈಸೂರು ಭಾಗದಲ್ಲಿರುವಂತಹ ಕಾವೇರಿ ಕೊಳ್ಳದ 4 ಡ್ಯಾಮ್ನಲ್ಲಿ ಯಾವೂ ಕೂಡ ಭರ್ತಿ ಆಗಿಲ್ಲ. ಇರುವಂತಹ ನೀರನ್ನು ಕೂಡ ಈಗಾಗಲೇ ಬಿಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಇದು ವ್ಯತಿರಿಕ್ತವಾದಂತಹ ಆದೇಶ ಏನಾದ್ರೂ ಬಂದ್ರೆ ಕರ್ನಾಟಕಕ್ಕೆ ಬಹುದೊಡ್ಡ ಜಲಸಂಕಷ್ಟವೂ ಕೂಡ ಎದುರಾಗುವಂತಹ ಒಂದು ಭೀತಿ ಸದ್ಯಕ್ಕೆ ಇರುವಂತದ್ದು. ಸದ್ಯ ಇವತ್ತಿನ ತೀರ್ಪು ಏನ್ ಬರುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ, ಅರ್ಜಿ ಏನಾಗುತ್ತೆ ಎಂಬುದು ಕೂಡ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.